ಮಳೆ ವಿಚಾರದಲ್ಲಿ ವಿ ಹ್ಯಾವ್ ಇನಿಷಿಯೇಟೆಡ್. ಈಗೂ ನಾನು ದೇವರು ಪ್ರಾರ್ಥನೆ ಮಾಡ್ತೀನಿ, ಮಳೆ ಜಾಸ್ತಿ ಬರಲಿ. ಮಳೆ ಜಾಸ್ತಿ ಬಂದಾಗ ನಾವೆಲ್ಲ ಇನ್ನೂ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಬೇಕು. ಕೆಲಸನ ನಾವು ಮಾಡ್ತೀವಿ. ಏಕೆಂದರೆ ಈ ವರ್ಷ ನನಗೆ ಭಾಳ ತೀವ್ರವಾದಂಥ ನೋಟಕ್ಕೆ ನಮ್ಮ ಡಿಪಾರ್ಟ್ಮೆಂಟವರು ಮಳೆ ಕಡಿಮೆ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮಳೆ ಕಡಿಮೆ ಬರ್ತದೆ ಎಲ್ಲ ಡ್ಯಾಮಿಗೂ ದೊಡ್ಡ ಸಮಸ್ಯೆ ಆಗ್ತದೆ. ಊರಿಗೆ ಶರಾವತಿಲಿ ಪವರ್ಗೋಸ್ಕರ ಭಾಳ ಸಮಸ್ಯೆ ವಾತಾವರಣ ಇದೆ. ಹೀಗೆ ನಾಳೆ ನಾನು ತುಂಗಭದ್ರಾ ಹೋಗ್ತಾ ಇದ್ದೀನಿ. ನಾಳೆ ಎಲ್ಲ ಕೇಳಿಸ್ಕೊಳ್ಳೋದು ಇದೆ, ಆದಷ್ಟು ನಾವು ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನಾವು ಸುಪ್ರೀಂ ಕೋರ್ಟಲ್ಲೂ ಕೂಡ ನಮಗೆ ಕಾವೇರಿ ವಿಚಾರದಲ್ಲಿ ಸಲ್ಲಿಸಲು ಬಿಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಬೆಂಗಳೂರು ವಿಚಾರದಲ್ಲಿ ನಾವೀಗಾಗಲೇ ನಿನ್ನೆ ರಾತ್ರಿಯಿಂದಲೇ ಎಲ್ಲ ಕಡೆ ಪೊಲೀಸ್ ಅವರು ನೀವಿಗೂ ಸೇರಿ ಎಲ್ಲೆಲ್ಲಿ ಮರಗಳೆಲ್ಲ ಜಾಸ್ತಿ ಇದೆ, ರಸ್ತೆಯಲ್ಲಿ ಹಳೆ ಗುಂಪೆಗಳಿದೆ, ಅದೆಲ್ಲ ಕಟ್ ಮಾಡಿದ್ದೆ ಅದೆಲ್ಲ ಲಿಸ್ಟ್ ಮಾಡ್ತಾ ಇದ್ದಾರೆ. ನಾಳೆ ಕಂಟ್ರೋಲ್ ರೆಡಿ ಇದೆ, ಎಲ್ಲ ಆಫೀಸರ್ಸ್ ಹೋಗ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಈಗ 3 ಗಂಟೆಗೆ ನಾನು CM ಮೀಟಿಂಗ್ ಮಾಡ್ತಾ ಇದ್ದೀನಿ. ಇಲ್ಲೇ ಮೀಟಿಂಗ್ ಮಾಡ್ತೀವಿ CM ಚೇಂಬರಲ್ಲಿ 3 ಗಂಟೆಗೆ. ಆಮೇಲೆ ಕ್ಯಾಬಿನೆಟ್ ಇದೆ. ಬೆಂಗಳೂರು ವಿಚಾರ ಕ್ಯಾಬಿನೆಟ್ನಲ್ಲಿ ನಿನ್ನೆ ವಿಚಾರ ಪ್ರಸ್ತಾಪ ಮಾಡೋದು ಚಾನ್ಸಸ್ 3 ಗಂಟೆಗೆ ಭೇಟಿ ಮಾಡ್ತಾ ಇದ್ದೀವಿ. ಕ್ಯಾಬಿನೆಟ್ ಸರ್ಕಾರಗಳು ಬದಲಾದ ಪೊಲಿಟಿಕಲ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಯಾವ ಅಧಿಕಾರಿಗಳ ನಿರ್ಲಕ್ಷ್ಯ ನಾನು ಹೇಳೋದಿಲ್ಲ. ವಾಜಪೇಯಿ ಅವರ ಹಾಸ್ಪಿಟಲ್ ಇದೆ, ಬೋರಿಂಗ್ ಇತ್ತು, ಈಗ ವಾಜಪೇಯಿ ಹಾಸ್ಪಿಟಲ್ ಇದೆ. ಅಲ್ಲಿ ಗೋಡೆ ಇತ್ತು, ಗೋಡೆ ಹಿಂದೆ ಮಣ್ಣು ತುಂಬಿಟ್ಟಿತ್ತು. ಅದು ಹಳೆ ಆ ಪ್ರೆಷರ್ದಲ್ಲಿ ನಾಲ್ಕಾರು ಬಿದ್ದಿದೆ. ಆ ರೋಡಲ್ಲಿ ಕಂಪ್ಲೀಟ್ ಇದು ಯಾರನ್ನು ಕೂಡ ನೀವು ಕುಂಡಿಸ್ಬಾರ್ದು ಅಂತ ನಾನು ಆಗಲೇ ನಿನ್ನೆ ರಾತ್ರಿ ನಿರ್ದೇಶನ ಮಾಡ್ತಿದ್ದೀನಿ. ಅಂತ ಎಲ್ಲೆಲ್ಲಿ ಗೋಡೆಗಳಿದೆ ಎಲ್ಲ ಐಡೆಂಟಿಫೈ ಮಾಡಿದ್ದೀವಿ. ಆಲ್ ಸ್ಟ್ರೀಟ್ ಬಿಲ್ಡರ್ಸ್ನ ಅಂತ ಗೋಡೆಗಳ ಪಕ್ಕ ಎಲ್ಲ ಖಾಲಿ ಮಾಡಿಸ್ತೀವಿ. ನಾನು ಅದನ್ನು ನೀವು ಹೇಳಿದ್ರು ಖರ್ಗೆ ಸರ್ ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.